ಇನ್ನು ಯತ್ನಾಳ್ ವರ್ಸಸ್ ವಿಜಯೇಂದ್ರ ತಟಸ್ಥ ನಾಯಕರಿಗೆ ತಲೆಬಿಸಿ ಆಗ್ಬಿಟ್ಟಿದೆ. ಒಂದ್ ಕಡೆ ಯತ್ನಾಳ್ ಟೀಮ್, ಇನ್ನೊಂದ್ ಕಡೆ ವಿಜಯೇಂದ್ರ ಟೀಮ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಬಿಜೆಪಿ. ಇದು ನಾಯಕರಿಗೆ ತಲೆಬಿಸಿ ಆಗ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ಕೂಡ ಸುಮ್ಮನೆ ಇರೋದ್ರಿಂದ ಎರಡು ತಂಡಗಳ ನಡೆ ಬಗ್ಗೆ ತಟಸ್ಥ ನಾಯಕರಿಗೂ ಕೂಡ ಅಸಮಾಧಾನ ಇದೆ. ಶಾಸಕ ಯತ್ನಾಳ್ ಟೀಮ್ ತಪ್ಪು ಮಾಡ್ತಾ ಇದೆ ಅನ್ನುವಂಥದ್ದಾದ್ರೆ BY ವಿಜಯೇಂದ್ರ ನಿಷ್ಠರು ಮಾಡ್ತಾ ಇರೋದು ಕೂಡ ತಪ್ಪೇ ಅಲ್ವಾ? ತಮ್ಮದೇ ನಾಯಕರಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ಈ ತಟಸ್ಥ ನಾಯಕರು ಎರಡೂ ಬಣಗಳ ಬಗ್ಗೆನೂ ಕೂಡ ಅಸಮಾಧಾನ ಇದೆ. ಅಂದ್ರೆ ಈಗ ಬಿಜೆಪಿಯಲ್ಲಿ ನೋಡ್ತಾ ಹೋದ್ರೆ ಮೂರು ಗುಂಪು. ಒಂದು ವಿಜಯೇಂದ್ರ ಅವರ ಟೀಮ್, ಇನ್ನೊಂದ್ ಕಡೆ ಯತ್ನಾಳ್ ಅವರ ಟೀಮ್, ಇನ್ನೊಂದು ತಟಸ್ಥ ನಾಯಕರ ಗುಂಪು. ಒಂದ್ ಕಡೆ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಮತ್ತೆ BS ಯಡಿಯೂರಪ್ಪ ಅವರ ವಿರುದ್ಧನೇ ಹೋರಾಟಕ್ಕಿಳಿದಿದ್ದಾರೆ. ಇನ್ನೊಂದ್ ಕಡೆ ವಿಜಯೇಂದ್ರ ಬಣ. ಈ ಇಬ್ಬರ ಜಗಳದಲ್ಲಿ ಕಾದು ನೋಡ್ತಾ ಇರುವಂತಹ ತಟಸ್ಥ ನಾಯಕರು ಇವರಿಬ್ರು ಮಾಡ್ತಾ ಇರುವಂಥದ್ದು ತಪ್ಪು, ಜೊತೆಗೆ ವರಿಷ್ಠರು ಯಾಕೆ ತೀರ್ಮಾನವನ್ನು ಕೈಗೊಳ್ತಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ತಟಸ್ಥ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಜೊತೆಗೆ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಇತರ ರಾಜ್ಯದಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಸ್ ಇದೆಲ್ಲ ವಿಚಾರವಾಗಿ ಮಾತಾಡ್ತಾ ಹೋಗೋಣ. ದೆಹಲಿಯಿಂದ ನಾವು ಪ್ರತಿನಿಧಿ ಹರೀಶ್ ಜಾಯ್ನ್ ಆಗಿದ್ದಾರೆ, ಹಾಗೆ ಬೆಂಗಳೂರಿನಿಂದ ಕಿರಣ್ ಹನಿಯಡ್ಕ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಅದರಲ್ಲೂ ಕೂಡ ಯತ್ನಾಳ್ ಈಗ ದೆಹಲಿಯಲ್ಲಿ ನಿನ್ನೆಯಿಂದಲೂ ಕೂಡ ಬೀಡುಬಿಟ್ಟಿದ್ದಾರೆ. ತಮ್ಮ ಬೆಂಬಲಿಗರ ಜೊತೆಗೆ ಚರ್ಚೆ ಮಾಡಿದ್ರು. ಇವತ್ತು ಕೂಡ ಓಂ ಪಾಠಕ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಇವತ್ತು ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು. ಏನು ಉತ್ತರವನ್ನ ರೆಡಿ ಮಾಡ್ಕೊಂಡಿದ್ದಾರೆ ಯತ್ನಾಳ್? ಏನ್ ಹೇಳೋದಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ? ಈಗ ಯತ್ನಾಳ್ನ ಟೀಮ್ನಲ್ಲಿ ಏನೇನ್ ಬೆಳವಣಿಗೆಗಳಾಗ್ತಾ ಇದೆ ಹರೀಶ್? ಹೌದು ರೆಹಮಾನ್, ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಚಟುವಟಿಕೆಗಳು ಗರಿಗೆದರುತ್ತಾ ಇವೆ. ಇವತ್ತು ಯತ್ನಾಳ್ ಅವರು ಶಿಸ್ತು ಸಮಿತಿಯ ಮುಂದೆ ಹಾಜರಾಗ್ತಾರೆ. ಏನ್ ಬಿಜೆಪಿ ಶಿಸ್ತು ಸಮಿತಿ ಏನು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿತ್ತು, ಆ ಶೋಕಾಸ್ ನೋಟಿಸ್ಗೆ ಉತ್ತರವನ್ನ ಇವತ್ತು ಕೊಡ್ತಾರೆ. 11 ಗಂಟೆಗೆ ಸರಿಯಾಗಿ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ತನಗೆ ಶೋಕಾಸ್ ನೋಟಿಸ್ ಕೊಟ್ಟಿರುವ ಬಗ್ಗೆ ಉತ್ತರವನ್ನ ಕೊಡ್ತಾರೆ. ಮತ್ತೆ ಅವ್ರು ಈಗಾಗಲೇ ಉತ್ತರವನ್ನು ಕೂಡ ರೆಡಿಯನ್ನ ಮಾಡಿಟ್ಕೊಂಡಿದ್ದಾರೆ. ಮತ್ತೆ ಅವರು ಪದೇ ಪದೇ ಹೇಳ್ತಿರೋ ರೀತಿಯಾಗಿ ಅವರು ಶಿಸ್ತು ಸಮಿತಿಯ ಮುಂದೆನೆ ಉತ್ತರವನ್ನ ಕೊಡ್ತಾರೆ ಅನ್ನುವಂತಹದ್ದು. ಇಲ್ಲಿ ಮುಖ್ಯವಾಗಿ ಯತ್ನಾಳ್ ಅವರು ಹೇಳ್ತಿರುವಂತದ್ದು, ನಾನು ಯಾವುದೇ ರೀತಿಯಂತ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಅನ್ನೋದಕ್ಕೆ ಯಾವುದೇ ಸಕಾರಣಗಳು ಇಲ್ಲ. ನಾನು ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೀನಿ. ಯಾವಾಗ ವಿಜೇಂದ್ರ ಅವರು ಹೋರಾಟವನ್ನ ಮಾಡಬೇಕಾಗಿತ್ತು, ಅವರು ಸುಮ್ಮನಿದ್ದಾಗ ನಾನು ವಕ್ಫ್ ವಿರುದ್ಧದ ಹೋರಾಟವನ್ನ ನಾನು ಮಾಡಿದ್ದೀನಿ. ರೈತರು ಮಠಗಳ ಜಮೀನನ್ನ ಉಳಿಸುವಂತಹ ಕೆಲಸಕ್ಕೆ ನಾವು ಮುಂದಾಗಿದ್ದೇವೆ. ಮತ್ತೆ ಇದಕ್ಕೆ ಜನ ಬೆಂಬಲ ಸಿಕ್ಕಿದೆ. ರೈತರು ಕೂಡ ನಮಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಮುಖ್ಯವಾಗಿ ನಾವು ವಂಶವಾದದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ, ನಾನು ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ತಪ್ಪು ಅನ್ನೋದಾದ್ರೆ ಹೇಳಿ ಅನ್ನುವಂತ ನಿಟ್ಟಿನಲ್ಲಿ ಉತ್ತರವನ್ನು ಕೊಡ್ಲಿಕ್ಕೆ ಎಲ್ಲಾ ರೀತಿಯಾದ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಯತ್ನಾಳ್ ಅವರು. ಇನ್ನೊಂದ್ ಕಡೆ ನಿನ್ನೆ ರಾತ್ರಿ ಸಂಸದರ ಸಭೆ ನಡೆಸಲಾಗಿದೆ. ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ರಾಜ್ಯದ ಬಿಜೆಪಿ ಸಂಸದರು ಸಭೆಯನ್ನ ಸೇರಿದ್ರು. ಈ ಸಭೆಯ ನೇತೃತ್ವವನ್ನು ವಹಿಸಿದವರು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರು. ಈ ಸಭೆಯಲ್ಲಿ ರಾಜ್ಯದ ಸಂಸದರು ರಾಧಾ ಮೋಹನ್ ದಾಸ್ ಅಗ್ರವಾಲ್ ವಿರುದ್ಧ ಮುಗಿಬಿದ್ದಿದ್ದಾರೆ. ನೀವ್ ಯಾಕೆ ಸುಮ್ಮನೆ ಇದ್ದೀರಿ? ರಾಜ್ಯದಲ್ಲಿ ಬಣ ಬಡಿದಾಟ ಹೆಚ್ಚಾಗ್ತಾ ಇದೆ, ಬಿಜೆಪಿ ಕಾರ್ಯಕರ್ತರು ನಾಯಕರು ಅತಂತ್ರರಾಗ್ತಿದ್ದಾರೆ, ನೀವ್ ಯಾಕೆ ಸುಮ್ಮನಿದ್ದೀರಿ? ವರಿಷ್ಠರು ಯಾಕೆ ಸುಮ್ಮನೆ ಕುಳಿತಿದ್ದೀರಿ? ಇದು ಈ ಭಿನ್ನಮತ ಅನ್ನುವಂಥದ್ದು ಹೆಮ್ಮರವಾಗಿ ಬೆಳೆದಿದೆ. ನಾವು ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನ ಮಾಡಬೇಕು, ಮತ್ತೆ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಸಾಕಷ್ಟು ವಿಷಯಗಳು ನಮ್ಮ ಬಳಿ ಇದಾವೆ. ಆದ್ರೆ ನಮ್ಮ ಭಿನ್ನಮತದಿಂದ ನಾವು ಅವರ ವಿರುದ್ಧ ಹೋರಾಟವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಕಾಂಗ್ರೆಸ್ ನಾಯಕರು ನಮ್ಮನ್ನ ಅಪಹಾಸ್ಯ ಮಾಡ್ತಾ ಇದ್ದಾರೆ. ನಾವೇ ನಗೆಪಾಟ್ಲಿಗೆ ಈಡಾಗಿದ್ದೇವೆ. ವರಿಷ್ಠರು ಆದಷ್ಟು ಬೇಗ ಮಧ್ಯಪ್ರವೇಶ ಮಾಡಬೇಕು, ಈ ಭಿನ್ನಮತವನ್ನ ಶಮನಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರಿಗೆ ಮುಗಿಬಿದ್ದಿದ್ದಾರೆ. ಮುಖ್ಯವಾಗಿ ಹಿರಿಯ ಸಂಸದರು, ಮಾಜಿ ಮುಖ್ಯಮಂತ್ರಿಗಳಾದಂಥವರೇ ಈ ಪ್ರಶ್ನೆಗಳನ್ನ ಎತ್ತಿ ಆದಷ್ಟು ಬೇಗ ನೀವು ಬಗೆಹರಿಸಬೇಕು ಅನ್ನುವಂಥದ್ದು. ಮತ್ತೆ ಈ ಸಭೆಯಲ್ಲಿ ಯಾರ ಪರವೂ ಮಾತಾಡಿಲ್ಲ, ಯಾರ ವಿರುದ್ಧವೂ ಮಾತಾಡಿಲ್ಲ. ಅಂದ್ರೆ ವಿಜೇಂದ್ರ ಪರವಾಗಿ ಸಂಸದರು ಮಾತಾಡಿದ್ರು ಅಂತನೋ ಅಥವಾ ಯತ್ನಾಳ್ ಪರವಾಗಿ ಸಂಸದರು ಮಾತನಾಡಿದ್ರು ಅಂತನೋ ಇಲ್ಲ. ಒಟ್ಟಾಗಿ ಈ ಒಂದು ರಾಜ್ಯದಲ್ಲಿ ಬಿಜೆಪಿಯ ಭಿನ್ನಮತ ಏನಿದೆ, ಬಣ ಬಡಿದಾಟ ಏನಿದೆ, ಇದಕ್ಕೆ ಅಂತ್ಯ ಹಾಡಬೇಕು, ವರಿಷ್ಠರು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಸದರು ಒತ್ತಾಯವನ್ನ ಮಾಡಿರುವಂತಹದ್ದು ಇದೊಂದು ಕಡೆ. ಇನ್ನು ಮುಖ್ಯವಾಗಿ ವಕ್ಫ್ ವಿರೋಧದ ಹೋರಾಟ ಏನು ಯತ್ನಾಳ್ ಅವರು ಮಾಡ್ತಿದ್ರು, ಅವ್ರು ನಿನ್ನೆ ಜಗದಾಂಬಿಕಾ ಪಾಲ್ ಅವ್ರನ್ನ ಭೇಟಿಯಾಗಿ ಮನವಿಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ವಕ್ಫ್ ಯಾವ ರೀತಿಯಾಗಿ ಭೂಮಿಯನ್ನ ಕಬಳಿಸ್ತಾ ಇದೆ, ಇದಕ್ಕೆ ನಾವು ಏನು ಹೋರಾಟ ಮಾಡಿದೀವಿ ಅನ್ನುವಂಥ ದಾಖಲೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮತ್ತೊಂದಿಷ್ಟು ದಾಖಲೆಯನ್ನ ಕೊಡ್ತಾರೆ. ಅಂದ್ರೆ ರಾಜ್ಯ ಬಿಜೆಪಿ ಮಾಡಬೇಕಾದಂತಹ ಹೋರಾಟವನ್ನ ಯತ್ನಾಳ್ ಅವರು ಮಾಡಿ ಅದನ್ನ ಒಂದು ತಾರ್ಕಿಕ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಈಗ ಯತ್ನಾಳ್ ಅವರು ಮಾಡಿದೆ. ಮತ್ತೆ ವಿಜೇಂದ್ರ ಅವರನ್ನ ಈ ಮೂಲಕ ಸೈಡ್ ಹೊಡೆದಿದ್ದಾರೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ
ಓಕೆ ಹರೀಶ್, ಹೋಲ್ಡ್ ನಾ ಮಾತಾಡ್ತೇನೆ. ಕಿರಣ್, ಇನ್ನು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಸೊ ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ನೀವು ನೋಡ್ತಾ ಇರೋ ಹಾಗೆ ಒಂದು ವಿಜಯೇಂದ್ರ ಟೀಮ್, ಇನ್ನೊಂದು ಯತ್ನಾಳ್ ಟೀಮ್, ಇನ್ನೊಂದು ತಟಸ್ಥ ನಾಯಕರಿದ್ದಾರೆ. ಸೊ ಈ ತಟಸ್ಥ ನಾಯಕರಲ್ಲಿ ಯಾರೆಲ್ಲ ಗುರುತಿಸ್ಕೊಂಡಿದ್ರೆ ಇವರಲ್ಲಿರುವಂತಹ ನಿಲುವೇನು, ಯತ್ನಾಳ್ ಬಗ್ಗೆ ಆಗಲಿ, ಜೊತೆಗೆ ವಿಜಯೇಂದ್ರ ಅವರ ಬಗ್ಗೆ ಆಗಲಿ, ಹಾಗೆ ಪಕ್ಷದ ವರಿಷ್ಠರ ಬಗ್ಗೆ ಏನ್ ನಿಲುವನ್ನ ತಾಳ್ತಾ ಇದ್ದಾರೆ ಇಲ್ಲಿನ ತಟಸ್ಥ ನಾಯಕರು? ಒಂದು, ಜೊತೆಗೆ ಆರ್ ಅಶೋಕ್ ಅವರ ದೆಹಲಿಯ ಭೇಟಿ ಎಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ? ಹೈಕಮಾಂಡ್ ಕರೆಸ್ಕೊಂಡಿರುವಂತದ ಅಥವಾ ಇವರೇ ಅಶೋಕೆ ಅಲ್ಲಿಗೆ ಹೋಗಿರುವಂತದ? ಕಿರಣ್. ರೆಹಮಾನ್, ಬಿಜೆಪಿಯಲ್ಲಿ ವಿಜೇಂದ್ರ ಬಣ ಮತ್ತು ಯತ್ನಾಳ್ ಬಣ, ಈ ಎರಡು ಬಣಗಳಿಂದಾಗಿ ಆ ಆರೋಪ ಪ್ರತ್ಯಾರೋಪಗಳಿಂದ ಬೇಸತ್ತಂತಹ ರೀತಿಯಲ್ಲಿರುವಂತಹ ಮುಖಂಡರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿ ತಟಸ್ಥವಾದಂತಹ ಬಣ ಅನ್ನುವಂತಹ ರೀತಿಯಲ್ಲಿ ಇದ್ದಾರೆ. ಆದ್ರೆ ಯಾರು ಕೂಡ ಎಲ್ಲೂ ಕೂಡ ಅವರು ತಾವು ತಟಸ್ಥ ಬಣ ಅನ್ನುವಂಥದ್ದನ್ನ ಯಾರು ಕೂಡ ಹೇಳ್ಕೊಂಡಿಲ್ಲ. ಆದ್ರೆ ಅವರಲ್ಲಿರುವಂತಹ ವಿಚಾರ ಏನಂದ್ರೆ, ಈ ಎರಡೂ ಬಣಗಳ ವಿಚಾರವನ್ನು ನಾವು ನೇರವಾಗಿ ಹೈಕಮಾಂಡ್ಗೆ ತಲುಪಿಸಿದ್ರೆ ಹೇಗೆ ಅನ್ನುವಂತಹ ಒಂದು ಚಿಂತನೆಯನ್ನ ಅವರು ಮಾಡ್ತಿದ್ದಾರೆ. ಯಾರು ಕೂಡ ಅದನ್ನ ಮುಂದೆ ಬಂದು ಹೇಳುವಂತಹ ಒಂದು ಧೈರ್ಯವನ್ನ ಮಾಡ್ತಿಲ್ಲ. ಆ ಸ್ಥಿತಿಯಲ್ಲೂ ಕೂಡ ಅವರು ಯಾರು ಕೂಡ ಇಲ್ಲ. ಯಾಕೆಂದ್ರೆ ಆ ದೆಹಲಿಗೆ ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡುವಂತದ್ದಾದ್ರೆ ಯಾರು ಅದರ ನೇತೃತ್ವವನ್ನು ತೆಗೆದುಕೊಳ್ಳಬೇಕನ್ನುವಂತ ವಿಚಾರದ ಬಗ್ಗೆ ಕೂಡ ಅವರಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಎರಡೂ ಬಣ, ಯತ್ನಾಳ್ ಬಣ ಮತ್ತು ವಿಜೇಂದ್ರ ನಿಷ್ಠರಿಂದಾಗಿ ಪಕ್ಷದ ವರ್ಚಸ್ಸಿಗೆ ಡ್ಯಾಮೇಜ್ ಆಗ್ತಿದೆ ಅನ್ನುವಂತಹ ಚಿಂತೆಯಲ್ಲಿರುವಂತಹ ನಾಯಕರು ಯಾರ್ಯಾರಿದ್ದಾರೆ ಇವರೆಲ್ಲರೂ ಕೂಡ ತಟಸ್ಥ ಬಣದ ಗುಂಪಿನಲ್ಲಿ ಒಂದು ರೀತಿಯಲ್ಲಿ ಸೇರ್ಕೊಂಡು ಪಕ್ಷವನ್ನ ಡ್ಯಾಮೇಜ್ ಅನ್ನು ಇನ್ನಷ್ಟು ಆಗದಂತ ರೀತಿಯಲ್ಲಿ ಸರಿಪಡಿಸಿಕೊಂಡು ಹೋಗುವಂತಹ ಒಂದು ಕ್ರಮದ ಅವಶ್ಯಕತೆ ಇದೆ ಅನ್ನುವಂತಹ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಅದರ ವಿಚಾರವಾಗಿ ಹೈಕಮಾಂಡ್ಗೆ ಈ ವಿಚಾರವನ್ನ ನೇರವಾಗಿ ಹೇಳಬೇಕನ್ನುವಂತಹ ಚಿಂತನೆಯನ್ನು ಕೂಡ ಅವರು ಮಾಡ್ತಿದ್ದಾರೆ. ಆದ್ರೆ ಅದಕ್ಕೆ ಬೇಕಾದಂತಹ ಮಾರ್ಗಗಳು, ರೂಪುರೇಷೆಗಳು ಇನ್ನೂ ಕೂಡ ಯಾವುದು ಕೂಡ ಆಗಿಲ್ಲ. ಆದ್ರೆ ಆ ನಿಟ್ಟಿನಲ್ಲಿ ಒಂದು ಚಿಂತನೆಗಳು ಈಗ ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ಈ ಎರಡು ಬಣಗಳ ತಿಕ್ಕಾಟದ ಮಧ್ಯೆ ಈಗ ಒಂದು ರೀತಿಯಲ್ಲಿ ಟಿಸಲೊಡೆಯುತ್ತಾ ಇದೆ ರೆಹಮಾನ್. ಆದ್ರೆ ಅದಕ್ಕೆ ಬೇಕಾದಂತಹ ಒಂದೊಂದೇ ಧ್ವನಿಗಳು ಹೊರಡೋದಕ್ಕೆ ಆರಂಭ ಆಗಿದೆ. ನಿನ್ನೆ ಕೋರ್ ಕಮಿಟಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಕೂಡ ಹೇಳಿರುವಂತದ್ದು ಕೂಡ ಅದೇ, ಎರಡೂ ಬಣಗಳಲ್ಲೂ ಕೂಡ ತಪ್ಪಾಗ್ತಿದೆ ಅನ್ನುವಂತ ಮಾತನ್ನು ಅವರು ಹೇಳ್ತಿದ್ದಾರೆ. ಹಾಗಂತ ಡಿ.ವಿ. ಸದಾನಂದ ಗೌಡರು ಈ ತಟಸ್ಥ ಬಣದ ನಾಯಕರು ನೇತೃತ್ವ ವಹಿಸಿಕೊಳ್ತಿದ್ದಾರೆ ಅನ್ನುವಂಥದ್ದಲ್ಲ, ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಇದರ ಮಧ್ಯೆ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ದೆಹಲಿಗೆ ತೆರಳಿರುವಂತದ್ದು ಅವರಾಗಿ ತೆರಳಿದಾರಾ ಅಥವಾ ಹೈಕಮಾಂಡ್ ಅವರನ್ನ ಬುಲಾವ್ ನೀಡಿ ಕರೆಸ್ಕೊಂಡಿದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಅವರಿಂದ ಸ್ಪಷ್ಟತೆ ಸಿಕ್ಕಿಲ್ಲ. ಆದ್ರೆ ಇವತ್ತು ಬೆಳಗ್ಗೆ ಅವರು ದೆಹಲಿಗೆ ತೆರಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಆದ್ರೆ ಯತ್ನಾಳ್ ಅವರು ಇವತ್ತು ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಮುಂದೆ ಹಾಜರಾಗ್ತಿರುವಂತಹ ಸಂದರ್ಭಕ್ಕೆ ಅಶೋಕ್ ಅವರು ದೆಹಲಿಗೆ ತಲುಪ್ತಾ ಇರುವಂತದ್ದು ಕೂಡ ಒಂದಷ್ಟು ಕುತೂಹಲವನ್ನು ಕೆರಳಿಸಿದೆ. ಯತ್ನಾಳ್ ವಿಚಾರಕ್ಕೆ ಏನಾದ್ರೆ ಕರೆಸ್ಕೊಂಡಿದ್ರ ಅನ್ನುವಂಥದ್ದು. ಆದ್ರೆ ಈಗಿನ ಒಂದು ಸಾಧ್ಯತೆಗಳ ಪ್ರಕಾರ ಯತ್ನಾಳ್ ಅವರ ವಿಚಾರಕ್ಕೆ ಅಶೋಕ್ ಅವರನ್ನ ಕರೆಸಿಕೊಂಡಿರುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಬಹುತೇಕ ಈ ಬೆಳವಣಿಗೆಗಳು ಏನೇನು ನಿನ್ನೆ ಮೊನ್ನೆಯಿಂದ ನಡೀತಾ ಇತ್ತು, ಒಂದಷ್ಟು ಶೀಘ್ರಗತಿಯ ಬೆಳವಣಿಗೆಗಳು ನಡೀತು. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡುವಂತಹ ಉದ್ದೇಶದಿಂದ ಅಶೋಕ್ ಅವರೇ ತೆರಳಿರಬಹುದು ಅಥವಾ ಅವ್ರನ್ನ ಹೈಕಮಾಂಡ್ ಕರೆ ನೀಡಿ ಕರೆಸಿಕೊಂಡಿರಬಹುದು. ಅದರ ಮಧ್ಯೆ ಈಗ ಅಶೋಕ್ ಅವರು ಇವತ್ತಿನ ಸಂದರ್ಭಕ್ಕೆ ದೆಹಲಿಗೆ ತೆರಳಿರೋದ್ರಿಂದ ಅವರು ಕೂಡ ಈ ಎರಡೂ ಬಣದ ತಿಕ್ಕಾಟದ ಮಧ್ಯೆ ಇರುವಂತಹ ತಟಸ್ಥ ಬಣದ ನೇತೃತ್ವವನ್ನು ವಹಿಸಿ ಅಥವಾ ಅದರ ರೂವಾರಿಯಾಗಿ ಅವರು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಅಲ್ಲ. ಅಶೋಕ್ ಅವರು ಅವರಾಗಿ ಹೋಗಿದಾರ ಅಥವಾ ಕರೆಸ್ಕೊಂಡಿದ್ದಾರೆ ಅನ್ನುವಂಥ ಇನ್ನಷ್ಟೇ ಬಹುತೇಕ ಮಧ್ಯಾಹ್ನದ ವೇಳೆ ಸ್ಪಷ್ಟತೆ ಸಿಗಬಹುದು. ಆದ್ರೆ ಬೆಳವಣಿಗೆಗಳು ನಡೀತಾ ಇದೆ, ಅಧಿವೇಶನ ಇದೆ, ಯತ್ನಾಳ್ ಅವರ ವಿರುದ್ಧ ಶಿಸ್ತು ಕ್ರಮದ ವಿಚಾರ ಇದೆ. ಇದೆಲ್ಲದರ ಮಧ್ಯೆ ಅಶೋಕ್ ತೆರಳಿರುವಂತದ್ದು ಒಂದಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಥ್ಯಾಂಕ್ ಯು ಹರೀಶ್ ಮತ್ತು ಕಿರಣ್.